In 2026, a company launches an AI product. Users love it. Revenue is exploding. Investors are impressed. Everyone is praising the AI. But ಏನ್ ಗೊತ್ತಾ, ಈ ಸಕ್ಸಸ್ಸಿನ ಹಿಂದೆ ಯಾವುದೇ AI ಹೀರೋ ಇಲ್ಲ, ಬಟ್ ಒಂದು ಇನ್ವಿಸಿಬಲ್ ಟೀಮ್ ಇದೆ. ಅಂಡ್ ಈ ಇನ್ವಿಸಿಬಲ್ ಟೀಮ್ ಅಲ್ಲಿ ಎಲ್ಲರೂ ಒಳ್ಳೆ ಅರ್ನ್ ಮಾಡ್ತಾರೆ. ಸೊ ಇವತ್ತು ನಾನು ನಿಮ್ಗೆ ಈ ಟೀಮ್ ಅಲ್ಲಿದ್ದ ಎಕ್ಸಾಕ್ಟ್ ರೋಲ್ಸ್ ಯಾವುದು ಇದ್ರ ಬಗ್ಗೆ ಮಾತಾಡ್ತೇನೆ. ಯಾಕಂದ್ರೆ ಈ ಸಕ್ಸಸ್ಸಿಗೆ ಈ ಟೀಮಿನ ಹೈ ಪೇಯಿಂಗ್ AI ರೋಲ್ಸ್ ಕಾರಣ. ಅಂಡ್ ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಗೋನಾ ಬಿ ಟಾಕಿಂಗ್ ಅಬೌಟ್ ಟುಡೇ. ಹಾಯ್, ಐ ಆಮ್ ಭೂಮಿ ಅಂಡ್ ವೆಲ್ಕಮ್ ಟು ಮೈ ಕ್ರೆಡಿಟ್. AI ಏನಾದ್ರೂ ಸ್ಮಾರ್ಟ್ ಮಾಡುವ ಮುಂಚೆ ಯಾರಾದ್ರೂ ಅದರ ಫೌಂಡೇಶನ್ ಬಿಲ್ಡ್ ಮಾಡ್ಬೇಕಲ್ವಾ? ಅಂಡ್ ದಟ್ಸ್ ವೆರ್ ಎಕ್ಸಾಕ್ಟ್ಲಿ ನಂಬರ್ 1 ಡೇಟಾ ಇಂಜಿನಿಯರ್ ಕಮ್ಸ್ ಇನ್. AI ಸಿಸ್ಟಮ್ಸ್ ಗೆ ಮ್ಯಾಜಿಕಲಿ ಇನ್ಫಾರ್ಮೇಶನ್ ಅರ್ಥ ಆಗಲ್ಲ. ಇವರು ಕ್ಲೀನ್ ಹಾಗೂ ಸ್ಟ್ರಕ್ಚರ್ಡ್ ಇದರ ಮ್ಯಾಸಿವ್ ಅಮೌಂಟ್ ಮೇಲೆ ಡಿಪೆಂಡ್ ಆಗ್ತಾರೆ. ಡೇಟಾ ಇಂಜಿನಿಯರ್ಸ್ ಇವರು ಏನ್ ಮಾಡ್ತಾರೆ ಅಂದ್ರೆ ಆಪ್ಸ್, ವೆಬ್ಸೈಟ್ಸ್, ಡೇಟಾ ಬೇಸಸ್, ಯೂಸರ್ ಆಕ್ಟಿವಿಟೀಸ್, ಡಿಸೈನ್ ಪೈಪ್ಲೈನ್ಸ್ ಇದನ್ನು ಕ್ಲೀನ್ ಮಾಡ್ತಾರೆ, ಆರ್ಗನೈಸ್ ಮಾಡ್ತಾರೆ, ಹಾಗೆ ಬೇರೆ ಟೀಮ್ಸ್ ಗೆ ಯೂಸ್ ಮಾಡುವಾಗ ಇದನ್ನು ಕರೆಕ್ಟ್ಲಿ ಸ್ಟೋರ್ ಮಾಡ್ತಾರೆ. ಡೇಟಾ ಮೆಸ್ಸಿ ಅಥವಾ ಇನ್ಕಂಪ್ಲೀಟ್ ಇದ್ರೆ ಬೆಸ್ಟ್ AI ಟೂಲ್ ಕೂಡ ಫೇಲ್ ಆಗುತ್ತೆ. ಅಂಡ್ ಇದೇ ರೀಸನ್ ಗೆ ಈ ರೋಲ್ ತುಂಬಾ ಇಂಪಾರ್ಟೆಂಟ್ ಇದೆ, ಅಷ್ಟೇ ಡಿಮಾಂಡ್ ಕೂಡ ಇದೆ. ಈಗ ಡೇಟಾ ರೆಡಿ ಆದ ಮೇಲೆ ನಂಬರ್ 2 ಡೇಟಾ ಅನಲಿಸ್ಟ್ ಸ್ಟೆಪ್ಸ್ ಇನ್. ಅಂಡ್ ಇವರ ಜಾಬ್ ಮಾಡೆಲ್ಸ್ ಬಿಲ್ಡ್ ಮಾಡ್ಲಿಕ್ಕೆಲ್ಲ, ಬಟ್ ಟು ಮೇಕ್ ಸೆನ್ಸ್ ಆಫ್ ದ ನಂಬರ್ಸ್. ಇವರು ಟ್ರೆಂಡ್ಸ್, ಪ್ಯಾಟರ್ನ್ಸ್, ಪರ್ಫಾರ್ಮೆನ್ಸ್ ಮೆಟ್ರಿಕ್ಸ್ ಇದನ್ನು ನೋಟ್ ಮಾಡ್ತಾರೆ. ಸೇಲ್ಸ್ ಯಾಕೆ ಡ್ರಾಪ್ ಆಗ್ತಿದೆ, ಯೂಸರ್ಸ್ ಯಾಕೆ ಬಿಟ್ಟು ಹೋಗ್ತಾ ಇದ್ದಾರೆ, ಇದನ್ನು ಇಂಪ್ರೂವ್ ಹೇಗೆ ಮಾಡೋದು, ಈ ತರದ್ದು ಬಿಸ್ನೆಸ್ ರಿಲೇಟೆಡ್ ಕ್ವೆಶನ್ಸ್ ಇವರು ಆನ್ಸರ್ ಮಾಡ್ತಾರೆ. SQL ಡ್ಯಾಶ್ ಬೋರ್ಡ್ ಇಂತಹ ಟೂಲ್ಸ್ ಯೂಸ್ ಮಾಡ್ತಾರೆ. ಇದನ್ನು ಬಿಟ್ಟು ರಿಪೋರ್ಟಿಂಗ್ ಪ್ಲಾಟ್ಫಾರ್ಮ್ಸ್ ಕೂಡ ಯೂಸ್ ಮಾಡ್ತಾರೆ ಟು ಟರ್ನ್ ರಾ ಡೇಟಾ ಇಂಟು ಕ್ಲಿಯರ್ ಇನ್ಸೈಟ್ಸ್. AI ಹಾಗೆ ಡೇಟಾ ಇಕೋಸಿಸ್ಟಮ್ ಈ ಫೀಲ್ಡ್ಸ್ ಗೆ ಎಂಟರ್ ಆಗ್ಲಿಕ್ಕೆ ಅಂದ್ರೆ ದಿಸ್ ಇಸ್ ದ ಬೆಸ್ಟ್ ಎಂಟ್ರಿ ಪಾಯಿಂಟ್ ಟು ಡೂ ಸೊ. ಯಾಕಂದ್ರೆ ಇದರಲ್ಲಿ ಸ್ಟ್ರಾಂಗ್ ಬಿಸ್ನೆಸ್ ಥಿಂಕಿಂಗ್ ಹಾಗೆ ಟೆಕ್ನಿಕಲ್ ಸ್ಕಿಲ್ಸ್ ತುಂಬಾ ಮ್ಯಾಟರ್ ಆಗುತ್ತೆ. ಮತ್ತೆ ಬರುತ್ತೆ ನಂಬರ್ 3 ಡೇಟಾ ಸೈಂಟಿಸ್ಟ್. ಇವರನ್ನು ಬ್ರೈನ್ ಬಿಹೈಂಡ್ AI ಕೂಡ ಕರೀತಾರೆ. ಇವರು ಸ್ಟ್ರಕ್ಚರ್ಡ್ ಡೇಟಾ ತೆಗೆದು ಇದರಿಂದ ಪ್ರೆಡಿಕ್ಟ್, ಕ್ಲಾಸಿಫೈ ಹಾಗೆ ರೆಕಮೆಂಡ್ ಮಾಡುವ ಲರ್ನಿಂಗ್ ಮಾಡೆಲ್ ಬಿಲ್ಡ್ ಮಾಡ್ತಾರೆ. ಇವರು ಬೇರೆ ಬೇರೆ ಅಲ್ಗೊರಿಥಮ್ ಜೊತೆ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ, ಬೇರೆ ಬೇರೆ ಅಪ್ರೋಚಸ್ ಟ್ರೈ ಮಾಡ್ತಾರೆ, ಮಾಡೆಲ್ಸ್ ಟ್ಯೂನ್ ಮಾಡ್ತಾರೆ, ಆಕ್ಯುರಸಿ ಕೂಡ ಇಂಪ್ರೂವ್ ಮಾಡ್ತಾರೆ. ಇವರ ಕೆಲಸದಲ್ಲಿ ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮ್ಯಾಟಿಕ್ಸ್ ಹಾಗೆ ಪ್ರೋಗ್ರಾಮಿಂಗ್ ಇದೆಲ್ಲ ಇನ್ಕ್ಲೂಡ್ ಆಗಿರ್ತದೆ. ಈ ಮಾಡೆಲ್ ಅನ್ನು ಲ್ಯಾಪ್ಟಾಪ್ ಅಲ್ಲಿ ಬಿಲ್ಡ್ ಮಾಡೋದು ಸಾಕಾಗಲ್ಲ. ದಟ್ಸ್ ವೇರ್ ದ ನೆಕ್ಸ್ಟ್ ರೋಲ್ ಕಮ್ಸ್ ಇನ್. ನಂಬರ್ 4 ಮಷೀನ್ ಲರ್ನಿಂಗ್ ಇಂಜಿನಿಯರ್. ಇವರು ಈ ಟ್ರೈನ್ ಆದ ಮಾಡೆಲ್ಸ್ ಅನ್ನು ರಿಯಲ್ ವರ್ಲ್ಡ್ ಗೆ ರೆಡಿ ಮಾಡ್ತಾರೆ, ಪರ್ಫಾರ್ಮೆನ್ಸ್ ಆಪ್ಟಿಮೈಸ್ ಮಾಡ್ತಾರೆ, ಲೇಟೆನ್ಸಿ ರಿಡ್ಯೂಸ್ ಮಾಡ್ತಾರೆ, ಅಂಡ್ ಎನ್ಶೋರ್ಸ್ ದಿಸ್ ಮಾಡೆಲ್ ಕ್ಯಾನ್ ಹ್ಯಾಂಡಲ್ ಥೌಸಂಡ್ಸ್ ಆರ್ ಇವನ್ ಮಿಲಿಯನ್ಸ್ ಆಫ್ ಯೂಸರ್ಸ್. ಇವರು ಈ ಮಾಡೆಲ್ಸ್ ಅನ್ನು APIs ಹಾಗೆ ಪ್ರೊಡಕ್ಷನ್ ಸಿಸ್ಟಮ್ ಗೆ ಇಂಟಿಗ್ರೇಟ್ ಮಾಡ್ತಾರೆ. ಸೊ ಡೇಟಾ ಸೈಂಟಿಸ್ಟ್ ಇಂಟೆಲಿಜೆನ್ಸ್ ಬಿಲ್ಡ್ ಮಾಡ್ತಾರೆ, ಬಟ್ ML ಇಂಜಿನಿಯರ್ಸ್ ಈ ಇಂಟೆಲಿಜೆನ್ಸ್ ಅನ್ನು ಯೂಸೇಬಲ್ ಹಾಗೆ ಸ್ಕೇಲೆಬಲ್ ಮಾಡ್ತಾರೆ. ಚಾಟ್ GPT ಇಂತ ಹಲವು AI ರೋಲ್ಸ್ ದಿನ ಹೋದಾಗೆ ಬಿಲ್ಡ್ ಆಗ್ತಿದೆ, ವಿಚ್ ಇಸ್ ವೈ ನಂಬರ್ 5 ಜನರೇಟಿವ್ AI ಇಂಜಿನಿಯರ್. ಇಂತಹ ರೋಲ್ಸ್ ಈಗ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಆಗಿದೆ. ಈ ಇಂಜಿನಿಯರ್ಸ್ AI ಪವರ್ಡ್ ಚಾಟ್ ಬಾಟ್ಸ್, ಕೋ ಪೈಲಟ್ಸ್, ಆಟೋಮೇಷನ್ ಟೂಲ್ಸ್, ಕಾಂಟೆಂಟ್ ಜನರೇಟರ್ಸ್ ಇದನ್ನು ಬಿಲ್ಡ್ ಮಾಡ್ತಾರೆ. ಇವರು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್, ಪ್ರಾಂಪ್ಟ್ಸ್, APIs, ಯೂಸರ್ ಇಂಟರಾಕ್ಷನ್ ಲೇಯರ್ಸ್ ಇದರ ಜೊತೆ ಕೂಡ ವರ್ಕ್ ಮಾಡ್ತಾರೆ. ಈ ಸ್ಪೆಸಿಫಿಕ್ ರೋಲ್ ಫುಲ್ ಸ್ಟ್ಯಾಕ್ ಹಾಗೆ ಫ್ರಂಟ್ ಅಂಡ್ ಡೆವಲಪರ್ಸ್ ಗೆ ತುಂಬಾ ಸೂಟ್ ಆಗ್ತದೆ, ಎಸ್ಪೆಷಲಿ ನಿಮ್ಗೆ ಹೆವಿ ಮ್ಯಾಥಮ್ಯಾಟಿಕ್ಸ್ ಇಲ್ಲದೆ AI ಗೆ ಎಂಟ್ರಿ ಆಗ್ಲಿಕ್ಕಿದ್ರೆ. AI ಆಲ್ಸೋ ನೀಡ್ಸ್ ಟು ಲಿವ್ ಇನ್ಸೈಡ್ ರಿಯಲ್ ಪ್ರಾಡಕ್ಟ್ಸ್. ದಟ್ ಇಸ್ ವೇರ್ ನಂಬರ್ 6 AI ಅಪ್ಲಿಕೇಶನ್ ಡೆವಲಪರ್ ಪ್ಲೇಸ್ ಅ ರೋಲ್. ಇವರು AI ಮಾಡೆಲ್ಸ್ ಅನ್ನು ವೆಬ್ಸೈಟ್ಸ್, ಮೊಬೈಲ್ ಆಪ್ಸ್ ಹಾಗೆ ಎಂಟರ್ಪ್ರೈಸ್ ಪ್ಲಾಟ್ಫಾರ್ಮ್ಸ್ ಗೆ ಕನೆಕ್ಟ್ ಮಾಡ್ತಾರೆ. ಇದನ್ನು ಬಿಟ್ಟು ಯೂಸರ್ ಎಕ್ಸ್ಪೀರಿಯನ್ಸ್, ಪರ್ಫಾರ್ಮೆನ್ಸ್ ಹಾಗೆ ಇಂಟಿಗ್ರೇಷನ್ ಇದಕ್ಕೆ ಕೂಡ ಫೋಕಸ್ ಮಾಡ್ತಾರೆ. ದ ಜಾಬ್ ಇಸ್ ಟು ಮೇಕ್ AI ಪ್ರಾಕ್ಟಿಕಲ್ ಅಂಡ್ ಈಸಿ ಫಾರ್ ಎವ್ರಿ ಡೇ ಯೂಸರ್ಸ್. ಅಂಡ್ ಈಗ ತುಂಬಾ ಕಂಪನೀಸ್ ಅವರ ಪ್ರಾಡಕ್ಟ್ ಅಲ್ಲಿ AI ಎಂಬೆಡ್ ಮಾಡ್ತಾ ಇದ್ದಾರೆ. ಸೊ ಈ ರೋಲ್ ತುಂಬಾ ಫಾಸ್ಟ್ ಗ್ರೋ ಆಗ್ತಾ ಇದೆ. ಆದ್ರೆ AI ಅನ್ನು ಒಮ್ಮೆ ಡಿಪ್ಲಾಯ್ ಮಾಡೋದು ಸಾಕಾಗಲ್ಲ, ಯಾಕಂದ್ರೆ ಮಾಡೆಲ್ಸ್ ಡಿಗ್ರೇಡ್ ಆಗುತ್ತೆ, ಡೇಟಾ ಶಿಫ್ಟ್ ಆಗುತ್ತೆ ಹಾಗೆ ಪರ್ಫಾರ್ಮೆನ್ಸ್ ಡ್ರಾಪ್ ಆಗುತ್ತೆ. ದಟ್ಸ್ ವೈ ಕಂಪನೀಸ್ ನೀಡ್ 7 MLOps ಇಂಜಿನಿಯರ್. ಈ ರೋಲ್ ಡಿಪ್ಲಾಯಿಂಗ್, ಸ್ಕೇಲಿಂಗ್, ಮಾನಿಟರಿಂಗ್ ಹಾಗೆ AI ಸಿಸ್ಟಮ್ಸ್ ಅನ್ನು ಮೇಂಟೈನ್ ಮಾಡುವುದರಲ್ಲಿ ಫೋಕಸ್ ಮಾಡ್ತದೆ. ಮಾಡೆಲ್ಸ್ ರಿಲಯಬಲ್, ಆಟೋಮೇಟೆಡ್ ಹಾಗೆ ಕಂಟಿನ್ಯೂಸ್ಲಿ ಇಂಪ್ರೂವ್ ಆಗ್ತಿದೆಯಾ ಇದನ್ನು ನೋಡ್ತಾರೆ. ಇವರು ಡೆವಾಪ್ಸ್ ಇಂಜಿನಿಯರ್ಸ್ ತರ, ಬಟ್ ಸ್ಪೆಸಿಫಿಕಲಿ ಫಾರ್ AI ಸಿಸ್ಟಮ್ಸ್. ಈ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಹಿಂದೆ AI ಮಾಡೆಲ್ಸ್ ರಿಕ್ವೈರ್ ಕಂಪ್ಯೂಟ್ ಪವರ್, ಸ್ಟೋರೇಜ್, ನೆಟ್ವರ್ಕಿಂಗ್ ಅಂಡ್ ಸ್ಕೇಲಿಂಗ್ ಕೇಪಬಿಲಿಟೀಸ್. ನಂಬರ್ 8 ಕ್ಲೌಡ್ AI ಇಂಜಿನಿಯರ್. ಇವರು AI ಅನ್ನು ಪವರ್ ಮಾಡುವ ಇನ್ಫ್ರಾಸ್ಟ್ರಕ್ಚರ್ ಮ್ಯಾನೇಜ್ ಮಾಡ್ತಾರೆ. AI ಅಪ್ಲಿಕೇಶನ್ ಸ್ಮೂತ್ಲಿ ರನ್ ಆಗ್ಲಿಕ್ಕೆ ಇವರು ಕ್ಲೌಡ್ ಪ್ಲಾಟ್ಫಾರ್ಮ್ಸ್, GPUs, ಕಂಟೈನರ್ಸ್ ಮತ್ತು ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ಜೊತೆ ವರ್ಕ್ ಮಾಡ್ತಾರೆ. ಸ್ಟ್ರಾಂಗ್ ಕ್ಲೌಡ್ ಇನ್ಫ್ರಾಸ್ಟ್ರಕ್ಚರ್ ಇಲ್ಲದೆ ಎಷ್ಟೇ ದೊಡ್ಡ AI ಕೂಡ ಪ್ರೊಡಕ್ಷನ್ ಅಲ್ಲಿ ಸರ್ವೈವ್ ಆಗಲ್ಲ. ಅಂಡ್ AI ಎಷ್ಟು ಪವರ್ಫುಲ್ ಆಗುತ್ತೆ ಅದು ಅಷ್ಟೇ ದೊಡ್ಡ ಟಾರ್ಗೆಟ್ ಕೂಡ ಆಗ್ತದೆ. ದಟ್ಸ್ ವೇರ್ ನಂಬರ್ 9 AI ಸೆಕ್ಯೂರಿಟಿ ಇಂಜಿನಿಯರ್ ಕಮ್ಸ್ ಇನ್. ಇವರು ಡೇಟಾ, APIs, ಮಾಡೆಲ್ಸ್, ಕ್ಲೌಡ್ ಎನ್ವೈರನ್ಮೆಂಟ್ಸ್ ಅನ್ನು ಅಟ್ಯಾಕ್ಸ್ ಇಂದ ಪ್ರೊಟೆಕ್ಟ್ ಮಾಡ್ತಾರೆ. ದೇ ಆಲ್ಸೋ ಪ್ರಿವೆಂಟ್ ಮಿಸ್ಯೂಸ್, ಡೇಟಾ ಲೀಕ್ಸ್ ಅಂಡ್ ವಲ್ನರಬಿಲಿಟೀಸ್. AI
ಸಿಸ್ಟಮ್ಸ್ ಹೆಚ್ಚು ಸೆನ್ಸಿಟಿವ್ ಇನ್ಫಾರ್ಮೇಶನ್ ಹ್ಯಾಂಡಲ್ ಮಾಡುತ್ತೆ, ಅದಕ್ಕೆ ಈ ರೋಲ್ ತುಂಬಾ ಕ್ರಿಟಿಕಲ್ ಆಗ್ತಾ ಉಂಟು. ಅಂಡ್ ಫೈನಲಿ ಯಾರಾದ್ರೂ ಇದನ್ನು ಡಿಸೈಡ್ ಮಾಡಬೇಕು, ದಟ್ ಇಸ್ ಯಾವ್ದು AI ಬಿಲ್ಡ್ ಮಾಡುದು ಅಂಡ್ ಯಾಕೆ ಬಿಲ್ಡ್ ಮಾಡುದು. ದಟ್ಸ್ ದ ರೋಲ್ 10 AI ಪ್ರಾಡಕ್ಟ್ ಮ್ಯಾನೇಜರ್. ಇವರು ಟೆಕ್ನಿಕಲ್ ಟೀಮ್ಸ್ ಅನ್ನು ಬಿಸ್ನೆಸ್ ಗೋಲ್ ಜೊತೆ ಕನೆಕ್ಟ್ ಮಾಡ್ತಾರೆ, ಪ್ರಾಬ್ಲಮ್ಸ್ ಡಿಫೈನ್ ಮಾಡ್ತಾರೆ, ಫೀಚರ್ಸ್ ಅನ್ನು ಪ್ರಯಾರಿಟೈಸ್ ಮಾಡ್ತಾರೆ, ರಿಯಲ್ ಯೂಸರ್ ನೀಡ್ಸ್ ಅನ್ನು AI ಶೇಪ್ ಮಾಡ್ತದ ಇದನ್ನು ನೋಡ್ತಾರೆ. ಇವರು ಡೈಲಿ ಕೋಡ್ ಮಾಡಲ್ಲ, ಬಟ್ ದಿ ಶೇಪ್ ದ ಡೈರೆಕ್ಷನ್ ಆಫ್ ದ ಪ್ರಾಡಕ್ಟ್. ಅಂಡ್ ಒಟ್ಟಿಗೆ ಈ ಎಲ್ಲಾ ರೋಲ್ಸ್ ಏನ್ ಹೇಳ್ತದೆ ಅಂದ್ರೆ AI ಇಸ್ ನಾಟ್ ಜಸ್ಟ್ ಒನ್ ಜಾಬ್, ಬಟ್ ಇಟ್ ಇಸ್ ಅನ್ ಎಕೋಸಿಸ್ಟಮ್ ಆಫ್ ಕರಿಯರ್ಸ್. ಡೇಟಾ ಆಗ್ಲಿ, ಕೋಡಿಂಗ್ ಆಗ್ಲಿ, ಇನ್ಫ್ರಾಸ್ಟ್ರಕ್ಚರ್, ಸೆಕ್ಯೂರಿಟಿ, ಸ್ಟ್ರಾಟಜಿ ಯಾವುದೇ ಆಗ್ಲಿ, ದೇರ್ಸ್ ಅ ಪ್ಲೇಸ್ ಫಾರ್ ಆಲ್ ಆಫ್ ದಿಸ್ ರೋಲ್ಸ್ ಇನ್ ದ AI world.